ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಜ್ಯ ರಾಜಕೀಯದಲ್ಲೇ ಸಿಎಂ ಜಟಾಪಟಿ ಕೊನೆಗೂ ಕೂಡ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ. ಇಂದಿರಾ ಭವನದಲ್ಲಿ ಕುರ್ಚಿ ಫೈಟ್ನ ಫೈನಲ್ ಆಟ ನಡೀತಾ ಇದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ಸಿಎಂ ಜಟಾಪಟಿ. ಇಂದಿರಾ ಭವನದಲ್ಲಿ ಕುರ್ಚಿ ಫೈಟ್ನ ಫೈನಲ್ ಆಟ. ಪವರ್ ಸೆಂಟರ್ ಆದ ದೆಹಲಿಯ ಇಂದಿರಾ ಭವನ. ಸಭೆಗೂ ಮುನ್ನ ಆಪ್ತ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಕರ್ನಾಟಕ ಭವನದಲ್ಲಿ ಉಪಹಾರ ಸೇವನೆ ಮಾಡಿದ ನಾಯಕರು. ನಾಯಕತ್ವದ ಬಗ್ಗೆ ಸಿದ್ದರಾಮಯ್ಯ ನೋ ರಿಯಾಕ್ಷನ್. ರಾಜ್ಯ ಕಾಂಗ್ರೆಸ್ನಲ್ಲಿ ಕೊನೆಗೂ ಕೂಡ ಈ ಸಿಎಂ ಜಟಾಪಟಿಯ ಗೊಂದಲ ಏನಿತ್ತು, ಈ ಗೊಂದಲಕ್ಕೆ ತೆರೆ ಎಳೆಯುವಂತಹ ಕೆಲಸವನ್ನ ಮಾಡೋಕೆ ಹೈಕಮಾಂಡ್ ವರಿಷ್ಠರು ಮುಂದಾಗಿರುವಂತದ್ದು. ಹೀಗಾಗಿ ಕೊನೆಗೂ ಕೂಡ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ. ಇಂದಿರಾ ಭವನದಲ್ಲಿ ಕುರ್ಚಿ ಫೈಟ್ನ ಫೈನಲ್ ಆಟ ನಡೀತಾ ಇರುವಂತದ್ದು. ದೆಹಲಿಯ ಇಂದಿರಾ ಭವನ ಪವರ್ ಸೆಂಟರ್ ಆಗಿದ್ದು, ಸಭೆಗೂ ಮುನ್ನ ಆಪ್ತ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಕೂಡ ಸವಿದಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡಿರತಕ್ಕಂಥ ಒಂದು ದೃಶ್ಯಾವಳಿಗಳನ್ನು ನೀವು ಕೂಡ ನೋಡಬಹುದಾಗಿದೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ. ಕರ್ನಾಟಕ ಭವನದಲ್ಲಿ ಉಪಹಾರವನ್ನ ಸೇವನೆ ಮಾಡಿದಂತಹ ನಾಯಕರು. ನಾಯಕತ್ವದ ಬಗ್ಗೆ ಸಿದ್ದರಾಮಯ್ಯ ಇದೀಗ ಸದ್ಯ ನೋ ರಿಯಾಕ್ಷನ್, ಯಾವುದೇ ರಿಯಾಕ್ಷನ್ ಕೂಡ ಕೊಟ್ಟಿಲ್ಲ, ಯಾವುದೇ ಪ್ರತಿಕ್ರಿಯೆ ಕೊಡೋಕೆ ರೆಡಿ ಇಲ್ಲ. ಆದ್ರೆ ಡಿಕೆ ಮಾತ್ರ ಇಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೀವು ಮುಂದಿನ ಸಿಎಂ ಆಗ್ತೀರಾ ಅಂತ ಡಿಕೆಗೆ ಪ್ರಶ್ನೆಯನ್ನ ಕೇಳಲಾಯಿತು. ಮಾಧ್ಯಮದವರ ಪ್ರಶ್ನೆಗೆ ಸ್ಮೈಲ್ ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್. ನಗುತ್ತಲೇ ತೆರಳಿದ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಸಿದ್ದರಾಮಯ್ಯ ಇಲ್ಲಿ ರಿಯಾಕ್ಟ್ ಮಾಡೋಕೆ ರೆಡಿನೇ ಇಲ್ಲ. ಆದ್ರೆ ಇಲ್ಲಿ ನೋಡಿ, ಡಿಸಿಎಂ ಡಿಕೆಶಿ ಮಾತ್ರ ಸೈಲೆಂಟ್ ಆಗಿ ಏನೋ ಸಾಧನೆ ಮಾಡಿದವರ ಹಾಗೆ ಸ್ಮೈಲ್ ಮಾಡಿ ಅಲ್ಲಿಂದ ತೆರಳಿರುವಂಥದ್ದು. ಮಾಧ್ಯಮದವರು ಪ್ರಶ್ನೆಯನ್ನ ಕೇಳಲಾಗುತ್ತೆ. ಮುಂದಿನ ಸಿಎಂ ನೀವೇನಾ, ಮುಂದಿನ ಸಿಎಂ ಆಗ್ತೀರಾ ಅಂತ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಈ ಸಂದರ್ಭದಲ್ಲಿ ಸ್ಮೈಲ್ ಮಾಡಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಗುತ್ತಲೇ ಅಲ್ಲಿಂದ ಹೊರಟಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಅಧಿಕಾರ ಹಂಚಿಕೆ ಆಗುತ್ತಾ, ಸಂಪುಟ ಪುನರ್ರಚನೆ ಆಗುತ್ತಾ, ಸಾಕಷ್ಟು ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು ದೆಹಲಿಯ ಈ ಒಂದು ಸಭೆ ಅಂತಾನೆ ಹೇಳ್ಬೋದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಮುಂದಿನ ಸಿಎಂ ನೀವಾಗ್ತೀರಾ ಅಂತ ಕೇಳ್ತಾ ಇದ್ದಂತೆ ಅವರು ಒಂದು ಬಿಗ್ ಸ್ಮೈಲ್ ಅನ್ನ ಕೊಟ್ಟಿರುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ದೆಹಲಿಯ ಇಂದಿರಾ ಭವನದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ರಾಹುಲ್ ಗಾಂಧಿ, ವೇಣುಗೋಪಾಲ್, ಸುರ್ಜೇವಾಲಾ ಸೇರಿದಂತೆ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೆಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಯೂ ಕೂಡ ಮಾತುಕತೆಯಾಡಿದ್ದಾರೆ. ಇಂದಿರಾ ಭವನದಲ್ಲಿ ಈಗಾಗಲೇ ಹೈ ವೋಲ್ಟೇಜ್ ಮೀಟಿಂಗ್, ಒಂದು ಸುತ್ತಿನ ಮೀಟಿಂಗ್ ನಡೆದಿರುವಂತದ್ದು. ರಾಹುಲ್ ಗಾಂಧಿ, ವೇಣುಗೋಪಾಲ್ ಹಾಗೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇವರು ಕೂಡ ಮೀಟಿಂಗ್ ಅನ್ನು ಮಾಡಿದ್ರು. ಆಮೇಲೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಯೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಇದಾದ ನಂತರ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ. ರಾಹುಲ್ ಗಾಂಧಿ, ವೇಣುಗೋಪಾಲ್ ಹಾಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಮೀಟಿಂಗ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ದಾರೆ. ಹಾಗಾದ್ರೆ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆ ಆಯ್ತಾ, ಮಾತುಕತೆ ಆಯ್ತಾ ಎನ್ನುವಂತಹ ಒಂದಷ್ಟು ಕುತೂಹಲಗಳು ಕೂಡ ಇಲ್ಲಿ ಕಾಯ್ತಾ ಇರುವಂಥದ್ದು, ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಟ್ರಬಲ್ ಶೂಟರ್ಗೆ ನೊಣವಿನಕೆರೆ ಅಜ್ಜಯ್ಯ ಭವಿಷ್ಯವನ್ನ ನುಡಿದಿದ್ದಾರೆ. ಆದ್ರೆ ಈ ಅವಧಿಯಲ್ಲೇ ಡಿಕೆಶಿ ನೀನು ಸಿಎಂ ಆಗ್ಬೇಕು, ಮುಂದಿನ ಅವಧಿಯಲ್ಲಿ ನೀನು ಸಿಎಂ ಆಗೋದು ಕಷ್ಟ. ಹೀಗಾಗಿ ಡಿಕೆಶಿ ಭವಿಷ್ಯವನ್ನ ನುಡಿದಿರ್ತಕ್ಕಂಥ ನೊಣವಿನಕೆರೆ ಅಜ್ಜಯ್ಯ ದೆಹಲಿಗೆ ತೆರಳುವ ಮುನ್ನ ನಿನ್ನೆ ಮಠಕ್ಕೆ ಡಿಕೆ ಭೇಟಿಯನ್ನ ಕೂಡ ನೀಡಿದ್ರು. ಹೀಗಾಗಿ ಇದೇ ಅವಧಿಯಲ್ಲೇ ಸಿಎಂ ಆಗೋಕೆ ಡಿಕೆ ಪಟ್ಟನ್ನ ಕೂಡ ಹಿಡಿದಿದ್ದಾರೆ ಎನ್ನಲಾಗ್ತಾ ಇದೆ. ಟ್ರಬಲ್ ಶೂಟರ್ಗೆ ನೊಣವಿನಕೆರೆ ಅಜ್ಜಯ್ಯ ಭವಿಷ್ಯವನ್ನ ನುಡಿದಿರುವಂತದ್ದು. ನಿನ್ನೆ ಡಿಕೆಶಿ ಭವಿಷ್ಯವನ್ನ ನುಡಿದಿದ್ದಾರೆ. ದೆಹಲಿಗೆ ಹೋಗೋಕ್ಕೂ ಮುನ್ನ ಮಠಕ್ಕೆ ಭೇಟಿಯನ್ನ ಕೂಡ ಕೊಟ್ಟಿದ್ರು ಡಿಕೆ ಶಿವಕುಮಾರ್ ಅವರು. ಈ ಸಂದರ್ಭದಲ್ಲಿ ಆದ್ರೆ ಈಗೇನು 2 ವರ್ಷ ಇದೆಯಲ್ಲ, ಇದೇ ಅವಧಿಯಲ್ಲಿ ಮಾತ್ರ ನೀನು ಸಿಎಂ ಆಗಬಹುದು, ಮುಂದಿನ ಅವಧಿಯಲ್ಲಿ ನೀನು ಸಿಎಂ ಆಗೋದು ತುಂಬಾ ಕಷ್ಟ ಅಂತ ಹೇಳಿದ್ದಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೊಣವಿನಕೆರೆ ಅಜ್ಜಯ್ಯ ಭವಿಷ್ಯವನ್ನ ನುಡಿದಿದ್ದಾರೆ. ರಾಜಕೀಯದ ಭವಿಷ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ರಾಜಕೀಯದ ಭವಿಷ್ಯವಾಗಿ ಮಾತನಾಡಿರುವಂತದ್ದು. ಹೀಗಾಗಿ
ಈ ಅವಧಿಯಲ್ಲೇ ಸಿಎಂ ಆಗ್ಲೇಬೇಕು ಅಂತ ಡಿಕೆ ಪಟ್ಟನ್ನ ಹಿಡಿದಿದ್ದಾರೆ. ತೆರೆಮರೆಯಲ್ಲೇ ಭಾರೀ ಕಸರತ್ತನ್ನ ಕೂಡ ನಡೆಸ್ತಾ ಇದ್ರು ಡಿಕೆ ಬ್ರದರ್ಸ್. ಅದರ ಪ್ರತಿಫಲವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಫೇಸ್ ಟು ಫೇಸ್ ಒಂದು ಚರ್ಚೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. 1-to-1 ಮೀಟಿಂಗ್ ಅಂತಾನೆ ಹೇಳ್ಬೋದು ಇದು. ಈಗಾಗಲೇ ದೆಹಲಿಯ ಹೈಕಮಾಂಡ್ ವರಿಷ್ಠರು ಕೂಡ ಸಾಕಷ್ಟು ಚರ್ಚೆಯನ್ನ ಮಾಡಿ ಆಗು ಹೋಗುಗಳನ್ನ ಲೆಕ್ಕಾಚಾರ ಹಾಕೊಂಡು ರಾಜ್ಯದಲ್ಲಿ ಇರತಕ್ಕಂತ ಗೊಂದಲಗಳನ್ನ ಬಗೆಹರಿಸಲೇಬೇಕು ಎನ್ನುವಂತಹ ಪಟ್ಟನ್ನ ಕೂಡ ಹಿಡಿದಂತೆ ಕಾಣಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ಈಗಾಗಲೇ ಕಾಂಗ್ರೆಸ್ ನಾಯಕರು ದೆಹಲಿಗೆ ತೆರಳಿರುವಂತದ್ದು, ಹಾಗೆ ಒಂದು ಮಹತ್ವದ ಸಭೆ ಕೂಡ ನಡೆದಿರುವಂತದ್ದು. ಈ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳನ್ನ ಮಾಡಲಾಗಿರಬಹುದು? ಹಾಗಾದ್ರೆ ನಿಜಕ್ಕೂ ಕೂಡ ಅಧಿಕಾರ ಹಂಚಿಕೆ ಆಗೋದು ಫಿಕ್ಸ್, ಮುಹೂರ್ತ ಫಿಕ್ಸ್ ಆಗಿದ್ಯಾ? ಅಭಿಷೇಕ್, ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತ ಕಾಂಗ್ರೆಸ್ ಪಾಳ್ಯದಲ್ಲಿ ಇದೀಗ ಅಧಿಕಾರ ಹಂಚಿಕೆ ಮತ್ತು ಸಂಪುಟ ಪುನರ್ರಚನೆಗೆ ಜೋರು ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಇದಾಗಲೇ ಸಂಬಂಧಪಟ್ಟಂತ ಸಚಿವರು ಮತ್ತು ಶಾಸಕರು ದೆಹಲಿಗೆ ತೆರಳಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ನಿವಾಸದಲ್ಲಿ ಇದಾಗಲೇ ಸಭೆ ಇರುವಂತದ್ದು. ಒಂದು ಕಡೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಜೊತೆಗೆ ಒಂದಷ್ಟು ದೆಹಲಿಯ ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ಇದಾಗಲೇ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿ ಕೂಡ ಚರ್ಚೆ ಆಗ್ತಿದೆ. ಇದರಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಮೊದಲಾರ್ಥವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಒಂದು ಕಾಲವನ್ನು ಅಣಿಯಲಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಯಾಕಂತಂದರೆ 3 ವರ್ಷಗಳ ಸತತ ಪರಿಶ್ರಮ, ಪಕ್ಷ ಸಂಘಟನೆ, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಒಂದು ಕಡೆ ಆದರೆ, ನನಗೆ ಕೊಟ್ಟಿರ್ತಕ್ಕಂಥ ಏನು ಅಧಿಕಾರ ಹಂಚಿಕೆ ವೇಳೆಯಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಮಾತೇನಿದೆ ಆ ಮಾತನ್ನು ಕಾರ್ಯರೂಪಕ್ಕೆ ತನ್ನಿ ಅನ್ನುವಂಥ ಒಂದು ಮಾತನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಮಾಡುವಂಥ ಒಂದು ಲೆಕ್ಕಾಚಾರ ಇದೆ. ಹೀಗಾಗಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಏನು ದೆಹಲಿಗೆ ತೆರಳುತ್ತಾರೆ. ಅದಕ್ಕೆ ಮುಂಚಿತವಾಗಿ ಅವರ ಸಹೋದರ ಆಗಿರ್ತಕ್ಕಂಥ ಡಿಕೆ ಸುರೇಶ್ ಅವರು ಕೂಡ ದೆಹಲಿಗೆ ತೆರಳುತ್ತಾರೆ. ಅಲ್ಲಿ ಪ್ರಮುಖವಾಗಿ ಎಐಸಿಸಿ ವರಿಷ್ಠರನ್ನ ಭೇಟಿಯಾಗಿ ಒಂದಷ್ಟು ಸಮಾಲೋಚನೆ ಮಾಡುವಂಥ ಒಂದು ಕಸರತ್ತು ಕೂಡ ಮಾಡೋದಾದರೂ ಕೂಡ ನಿನ್ನೆ ಯಾರಿಗೂ ಕೂಡ ಅವರ ಒಂದು ಭೇಟಿಗೆ ಅವಕಾಶ ಸಿಕ್ಕಿರೋದಿಲ್ಲ. ಹೀಗಾಗಿ ಇಂದು ಪ್ರಮುಖವಾಗಿ ಸೋನಿಯಾ ಗಾಂಧಿ ನಿವಾಸದಲ್ಲಿ ಇದಾಗಲೇ ಮೀಟಿಂಗ್ ಕೂಡ ಆರಂಭ ಆಗಿದೆ. ಮೀಟಿಂಗ್ನಲ್ಲಿ ಪ್ರಮುಖವಾಗಿ ಮೊದಲ ವಿಚಾರವಾಗಿ ಮುಂಬರುವಂಥ ರಾಜ್ಯಸಭಾ ಚುನಾವಣೆ ಮತ್ತು ಪರಿಷತ್ ಚುನಾವಣೆಯ ವಿಚಾರವಾಗಿ ಪ್ರಸ್ತಾಪ ಆಗುತ್ತೆ. ಅದಾದ ನಂತರ ಏನು ಅಧಿಕಾರ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಸಮಾಲೋಚನೆ ಆಗುತ್ತೆ ಅಂತ ಮಾಹಿತಿ ಲಭ್ಯ ಆಗ್ತಿದೆ. ಆದರೆ ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತೊಂದು ಇಲ್ಲಿ ಕಂಟಕ ಎದುರಾಗಿರ್ತಕ್ಕಂಥದ್ದು, ಪ್ರಮುಖವಾಗಿ ಒಂದು ರಾಜಕೀಯ ಗುರು ಅಂತಲೇ ಬಿಂಬಿಸಲಾಗಿರ್ತಕ್ಕಂಥ ತುಮಕೂರಿನ ತಿಪ್ಟೂರು ಬಳಿ ಇರತಕ್ಕಂಥ ನೊಣವಿನ ಕೆರೆಯ ಅಜ್ಜೆಯ ಒಂದು ಮಾತು ಹೇಳಿರುವಂಥದ್ದು ಎಲ್ಲೊಂದು ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಆತಂಕಕ್ಕೆ ಕಾರಣ ಆಗಿದೆ. ನೀವು CM ಆಗಬೇಕೆಂಬ ಒಂದು ಅವಧಿ ಇದೆ, ಅದು ಈ ಅವಧಿಯಲ್ಲಿ ಮಾತ್ರ ಸಾಧ್ಯ. ಈ ಒಂದು ಅವಧಿ ನೀವು ಬಿಟ್ಟುಕೊಟ್ರೆ ಮುಂದಿನ ಅವಧಿಯಲ್ಲಿ ಬಹಳ ಕಷ್ಟ ಆಗುತ್ತೆ ಅನ್ನುವಂಥ ಒಂದು ಮಾತುಗಳನ್ನು ನೊಣವಿನ ಕೆರೆ ಅಜ್ಜೆಯವರು ಭವಿಷ್ಯ ನುಡಿದಿರುವಂಥದ್ದು. ಹೀಗಾಗಿಯೇ ಡಿಕೆ ಶಿವಕುಮಾರ್ ಅವರು ಶತಾಯಗತಾಯ ಈ ಬಾರಿಯೇ CM ಗದ್ದುಗೆ ಹಿಡಿಯುವಂಥ ಎಲ್ಲ ಒಂದು ಕಸರತ್ತನ್ನು ಮಾಡ್ತಿದ್ದಾರೆ. ಹೀಗಾಗಿಯೇ ತಮ್ಮ ಸಹೋದರ ಡಿಕೆ ಸುರೇಶ್ ಅವ್ರನ್ನ ಮೊದಲಿಗೆಯಾಗಿ ದೆಹಲಿಗೆ ಕಳಿಸಿರುವಂಥದ್ದು. ಜೊತೆಗೆ ಯಾರನ್ನೂ ಕೂಡ ಇಲ್ಲಿ ಬೆಂಬಲಿತ ಶಾಸಕರಾಗಿರ್ಬೋದು, ಬೆಂಬಲಿತ ಸಚಿವರಾಗಿರ್ಬೋದು, ಯಾರನ್ನೂ ಕೂಡ ದೆಹಲಿಗೆ ಡಿಕೆ ಶಿವಕುಮಾರ್ ಕರ್ಕೊಂಡು ಹೋಗಿಲ್ಲ. ತಾವೇ ಸಿಂಗಲ್ ಆಗಿ ಈ ಒಂದು ವಿಚಾರದಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಕುತ್ಕೊಂಡು ಫೇಸ್ ಟು ಫೇಸ್ ಮಾತಾಡ್ಕೊಳ್ಳೋಣ, ಈ ಒಂದು ವಿಚಾರವನ್ನ ಆದಷ್ಟು ಬೇಗ ಇತ್ಯರ್ಥ ಮಾಡ್ಕೊಳ್ಳೋಣ ಅನ್ನುವಂಥ ಲೆಕ್ಕಾಚಾರದೊಂದಿಗೆ ಡಿಕೆ ಶಿವಕುಮಾರ್ ಹೋಗಿರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸಫಲ ಕೊಡುತ್ತೆ? ಯಾಕಂತಂದರೆ ಹೈಕಮಾಂಡ್ ನಾಯಕರು ಮಾಹಿತಿಗಳ ಪ್ರಕಾರ ಹೈಕಮಾಂಡ್ ನಾಯಕರು ತಕ್ಷಣ ಮಟ್ಟಿಗೆ ಅಂಥ ಒಂದು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗೆ ಕೈ ಹಾಕೋದಿಲ್ಲ. ಯಾಕಂತಂದರೆ ಸಿದ್ದರಾಮಯ್ಯ ಅವರೊಂದು ಮಾಸ್ ಲೀಡರು, ಅವರೊಂದು ನಾಯಕತ್ವ ಕರ್ನಾಟಕದ ಒಂದು ರಾಜಕಾರಣಕ್ಕೆ ಇನ್ನೂ ಕೂಡ ಅತ್ಯವಶ್ಯಕ ಆಗಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಈ ಒಂದು ಅಧಿಕಾರ ಹಂಚಿಕೆ ಮಾಡಿ ಇಲ್ಲೂ ಕೂಡ ಅವರು ಕೈ ಸುಟ್ಕೊಳ್ಳುವಂಥ ಒಂದು ಪ್ರಸಂಗಕ್ಕೆ ಕೈ ಹಾಕೋದಿಲ್ಲ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗ್ತಿದೆ. ಆದರೆ ಪಟ್ಟು ಬಿಡದಂಥ ಡಿಕೆ ಶಿವಕುಮಾರ್ ಏನು ಮಾಡ್ತಾರೆ, ಅವರು ಒಂದು ನಿಲುವು ಏನು ಅಂತ ಪ್ರಸ್ತುತಪಡಿಸ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಾಗುತ್ತೆ. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಶಕ್ತಿ ಪ್ರದರ್ಶನವನ್ನ ದೆಹಲಿಯಲ್ಲೂ ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ನೋಡಿ, ಸಭೆಗೂ ಮುನ್ನ ಆಪ್ತ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಅನ್ನ ಕೂಡ ಮಾಡಿದ್ದಾರೆ, ಹಾಗೆ ಮಹತ್ವದ ಚರ್ಚೆಗಳನ್ನ ಕೂಡ ಮಾಡಿರುವಂತದ್ದು. ಸಿಎಂ ಬಣ ಶಕ್ತಿ ಪ್ರದರ್ಶನ ಮಾಡೋಕೆ ದೆಹಲಿಯಲ್ಲೂ ಕೂಡ ಮುಂದಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಒಂದು ಬೆಸ್ಟ್ ಎಕ್ಸಾಂಪಲ್ ಇನ್ನೊಂದಿಲ್ಲ. ಆದ್ರೆ ಡಿಕೆ ಶಿವಕುಮಾರ್ ಮಾತ್ರ ನಗುತ್ತಲೇ ಎಲ್ಲದನ್ನ ಕೂಡ ನಾನು ಫೇಸ್ ಮಾಡ್ತೀನಿ, ಪ್ರಾರ್ಥನೆ ಫಲ ಕೊಟ್ಟೇ ಕೊಡುತ್ತೆ ಎನ್ನುವಂತಹ ಒಂದು ಭರವಸೆಯಲ್ಲಿ ಇದ್ದಾರೆ ಎನ್ನಲಾಗ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.